ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಗುರಿ ಇರಬೇಕು, ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಹನುಮಂತ ಪಿ ಗೌಡಗಾಂವ್ಕರ್ ಹೇಳಿದರು. ತಾಲೂಕಿನ ತಾಳಮಡಗಿ ಗ್ರಾಮದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಬೀಳ್ಕೊಡುಗೆ ಎಂಬುದು ಅನಿವಾರ್ಯವಾಗಿರುವಂತಹದ್ದು. ಹಾಗಾಗಿ ಈ ಕಾಲೇಜಿನ ಓದಿದ ನೀವುಗಳು ಉತ್ತಮ ಅಂಕ ಪಡೆದುಕೊಂಡು ತಮ್ಮ ಗುರಿ ಸಾಧಿಸಿದಲ್ಲಿ ತಮಗೂ ಹೆಸರು ಬರುತ್ತೆ, ಅದರ ಜೊತೆಗೆ ನಮ್ಮ ಕಾಲೇಜಿಗೂ ಕೀರ್ತಿ ಬರುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಹಬ್ಬದಂತೆ ತಿಳಿದುಕೊಂಡು ಪರೀಕ್ಷೆ ಎದುರಿಸಬೇಕು. ಪರೀಕ್ಷೆ ಅಂದರೆ ಹೆದರೋದಲ್ಲ, ಸಂತೋಷದಿಂದ ಬರೆಯುವುದು ಎಂದು ಹೇಳಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಬಳಿಕ ಕಾಲೇಜು ಕಮಿಟಿ ಅಧ್ಯಕ್ಷ ಈಶ್ವರ ನೆಳಗಿ ಮತ್ತು ಉಪನ್ಯಾಸಕರಾದ ಶ್ರೀಮತಿ ಅಂಬಿಕಾ ಹಾಗೂ ರವೀಂದ್ರ ರೆಡ್ಡಿ ಕೂಡ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು, ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿಮ್ಮ ಛಲ ಹೆಂಗಿರ್ಬೇಕಂದ್ರೆ ನೋಡಿ, ಸೆಲ್ಫ್ ಕಾನ್ಫಿಡೆನ್ಸ್ ಹೆಂಗಿರ್ಬೇಕಂದ್ರೆ ಒಣ ಹುಲ್ಲಿಗೆ ನಾವು ಬೆಂಕಿ ಹಚ್ಚಿದೆವು ಅಂತಂದ್ರೆ ಅದು ಬೂರು ಅಂತ ಹುರಿದು ಆರು ಹೋಗ್ತಾ ಇರ್ತದೆ. ಅಂತ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬಾರ್ದು. ನಿಮ್ಮ ಆತ್ಮವಿಶ್ವಾಸ ಹೆಂಗಿರ್ಬೇಕಂದ್ರೆ ಕಲ್ಲಿದ್ದಲಿನಲ್ಲಿ ಅಡಗಿರ್ತಕ್ಕಂಥ ಕಾವಿನಂಗಿರ್ಬೇಕು. ಆ ಕಲ್ಲಿದ್ದಲು ಬೃಹತ್ ಗಾತ್ರದ ಭಾರೀ ಪ್ರಮಾಣದ ಭಾರವಾಗಿರ್ತಕ್ಕಂಥ ಟ್ರೇನ್ ಯಾವ ರೀತಿ ಹೊತ್ಕೊಂಡು ಹೋಗ್ತಾ ಇರ್ತದೋ ಆಗ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದನ್ನ ಆ ರೀತಿ ಇರಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಹಾಗಾದ್ರೆ ಏನು ಮಾಡ್ಬೇಕ್ರಿ? ನಾವು ಸತತವಾಗಿ ನೀವು ಪ್ರಯತ್ನ ಮಾಡಬೇಕು, ಸತತವಾಗಿ ಓದಬೇಕು. ಇವತ್ತು ನೋಡಿ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ. ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ಅವರು, ತ್ರಿಲೋಕ ವಿಶ್ವವಿದ್ಯಾಲಯದ ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿ. ನೀವು ಯಾಕಾಗಿ ಬರ್ತೀವಿ ವಿದ್ಯಾರ್ಥಿಗಳು? ಇವತ್ತಿಲ್ಲಿ ಕುಂತಿರ್ತ ವಿದ್ಯಾರ್ಥಿಗಳು ಇವತ್ತು IAS ಇದ್ರಿ, ಇದರಲ್ಲಿ IPS ಇದ್ರಿ, IFS ಇದ್ರಿ, ತಹಶೀಲ್ದಾರ್ ಇದ್ರಿ, ನೀವು ಅಸಿಸ್ಟೆಂಟ್ ಕಮಿಷನರ್ ಇದ್ರಿ, ನೀವು ಇವತ್ತು ರಾಜತಾಂತ್ರಿಕ ದೂತರಿದ್ರಿ, ಇದರಲ್ಲೆಲ್ಲ ರಾಜಕೀಯ ಮುತ್ಸದ್ದಿಗಳಿದ್ರಿ, ಸಮಾಜ ಸುಧಾರಕರಿದ್ರಿ. ಅದನ್ನ ನೀವು ದೃಷ್ಟಿಯಂತೆ ಸೃಷ್ಟಿ, ನಿಮ್ಮ ದೃಷ್ಟಿಯಲ್ಲಿ ನೀವು ಯಾವ ರೀತಿ ಸೃಷ್ಟಿ ಮಾಡ್ಕೊತಿರ್ತಾರೋ ಆ ರೀತಿ ಮುನ್ನುಗ್ಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತ ಪರೀಕ್ಷೆ ಇದೆ, ವಿದ್ಯಾರ್ಥಿಗಳೇ ಇಲ್ಲ, ಕೆಲವೇ ದಿನಗಳಲ್ಲಿ ಪರೀಕ್ಷೆ ಇದೆ. ಪರೀಕ್ಷೆ ಅಂದ ತಕ್ಷಣ ಮಕ್ಕಳಿಗೆ ಬಹಳಷ್ಟು ಭಯ ಆಗ್ತಾ ಇರ್ತದೆ. ಹೊಟ್ಟೆ ನೋವು, ತಲೆನೋವು, ಏನನ್ನಾದ್ರೂ ಏನಾಗ್ತದೆ, ಅದು ಸಮಸ್ಯೆ ಇದು ಸಮಸ್ಯೆ ಅಂತೇಳಿ ಅನೇಕ ನೋವುಗಳನ್ನು ನೀವು ಎದುರಿಸ್ತಾ ಇರ್ತೀರಿ. ಆದರೆ ಪರೀಕ್ಷೆ ಅಂದ್ರೆ ನೀವು ಯಾವ ರೀತಿ ಅದನ್ನ ಆಚರಣೆ ಮಾಡ್ಬೇಕಂದ್ರೆ ಹಬ್ಬದ ರೂಪದಲ್ಲಿ ಆಚರಣೆ ಮಾಡಿ. ಪರೀಕ್ಷಾ ಹಬ್ಬ 1 ತಾರೀಕು ಅಂದ ತಕ್ಷಣ 28, 29 ನಿಮ್ಮ ಸಡಗರ ಸಂಭ್ರಮ ಸ್ಟಾರ್ಟ್ ಆಗಬೇಕು. ಪೆನ್ನು, ಕಾಪಿ, ಪುಸ್ತಕ ಓದ್ತಕ್ಕಂಥದ್ದು, ಬರೀತಕ್ಕಂಥದ್ದು, ಹಾಲ್ ಟಿಕೆಟ್ಸು, ಇವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಕಾಪಿ ಪೆನ್ ಒಯ್ದೇನಪ್ಪ ಅಂದರೆ ಕಾಲೇಜ್ನಲ್ಲಿ ಚೀಟಿ ಮಾಡಿಸ್ತಕ್ಕಂಥದ್ದು ಅಲ್ಲ, ಅದನ್ನು ರಿಕಾಲ್ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ನೋಡಿ, ಪರೀಕ್ಷೆ ಅಂದ್ರೆ ಏನ್ರಿ? ಪರೀಕ್ಷೆ ಅಂದ್ರೆ ಟೆಸ್ಟ್ ಇದ್ದಾಗ ನೀವು ಅದನ್ನು ಭಾವಿಸ್ಕೊಳ್ಬೇಕು. ಪರೀಕ್ಷೆ ಅಂದ್ರೆ ಸ್ಕ್ವಾಡ್ ಮೆಂಬರ್ ಬರ್ತಾರ, ಡಿಸ್ಟ್ರಿಕ್ಟ್ ಸ್ಕ್ವಾಡ್ ಇದೆ, ತಾಲೂಕಾ ಸ್ಕ್ವಾಡ್ ಇದೆ, ಇಲಾಖೆಯವರು ಬಂದಿರ್ತಾರ, ಅಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಇದ್ದಿರ್ತಾರ ಅಂಥೇಳಿ ಭಯ ಪಟ್ಟಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳೇ, ಟೆಸ್ಟ್ ಅಂದ್ರೆ ಏನಂದ್ರೆ ಟೆಸ್ಟ್ ಇದ್ದಂಗೆ. ಈಗ 11,000 ಒಂದು TC ಟ್ರಾನ್ಸ್ಫಾರ್ಮರ್ ಇದ್ದಿರ್ತದೆ, ಅದಕ್ಕೆ ಒಬ್ಬ ಲೈನ್ ಮೇಲೆ ಏನು ಮಾಡ್ತಾ ಇರ್ತಾರೆ, ಸಿಬ್ಬಂದಿ ಒಂದು 10 ರೂಪಾಯಿ, ಒಂದು 25 ರೂಪಾಯಿ ಟೆಸ್ಟ್ ಅಂತ ತೆಗೆದುಕೊಂಡು ಟೆಸ್ಟ್ ಮಾಡ್ತಾ ಇರ್ತಾರೆ. ಟೆಸ್ಟ್ ಅಂದ್ರೆ ಅರ್ಥ ಇದರಲ್ಲಿ ಕರೆಂಟು ಅದನ್ನು ಅಥವಾ ಇಲ್ಲವೋ. ಏನಾದ್ರು ಹೋಗೋರು ತೆಕ್ಕಿ ಬೀಳ್ತಾರ? ಇಲ್ಲ, ನೀವು ತೆಕ್ಕಿ ಬಿದ್ದಂಗೆ ಮಾಡ್ತೀರಿ ಪರೀಕ್ಷೆ ಅಂದ ತಕ್ಷಣ. ಅದೆಲ್ಲ ಮೈ ಮೇಲೆ ಹಾಕೊಂಡು ಬೀಳ್ತೀರಿ ನೀವು. ಹಂಗೆ ಮಾಡ್ತಕ್ಕಂಥದ್ದು ಅಲ್ಲ. ಪರೀಕ್ಷೆ ಅಂದ್ರೆ ಏನು? ಟೆಸ್ಟ್ ಇದ್ದಂಗೆ. ಒಂದು 42 ಕ್ವಶನ್ ಕೊಟ್ಟಿರ್ತೇವೆ. 42 ಕ್ವಶನ್ ಕೊಟ್ಟು ಅಥವಾ ಆಯಾ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ 42 ಇರ್ಬೋದು, 52 ಇರ್ಬೋದು, ಅವು ಎಷ್ಟು ಪ್ರಶ್ನೆಗಳು ಬಂದಿರ್ತಾವೆ ಅಷ್ಟು ಪ್ರಶ್ನೆ ಪತ್ರಿಕೆ ನಿಮ್ಗೆ ಕೊಟ್ಟಿರ್ತಿರ್ತವೆ. ಪ್ರಶ್ನೆ ನೀಡಿರ್ತಿರ್ತವೆ. 7-8 ಅಧ್ಯಾಯಗಳಿದ್ದಿರ್ತವೆ. 1 ವರ್ಷ ನಿಮಗೆ ಓದಿಸ್ತಾ ಇರ್ತೇವೆ ನಾವು. ಅನೇಕ ವೈಯಕ್ತಿಕ ಟೆಸ್ಟ್ಗಳಾಗಿರ್ಬೋದು, ಫಸ್ಟ್ ಟೆಸ್ಟು, ಹಾಫ್ ಇಯರ್ಲಿ, ಸೆಕೆಂಡ್ ಟೆಸ್ಟು, ಅಸೈನ್ಮೆಂಟ್ಸು, ಇಂಡಿವಿಜುವಲ್ ಟೆಸ್ಟ್ಗಳನ್ನು ನಿಮ್ಮನ್ನು ನಾವು ಕೊಟ್ಟಿರ್ತಿರ್ತೇವೆ. ಕೊಟ್ಟು ತಯಾರಿ ಮಾಡಿರ್ತೇವೆ. ಅದರಲ್ಲೇ ಕೆಲವೊಂದು ಆಯ್ದ ಪ್ರಶ್ನೆಗಳು ನಿಮಗೆ ಕೊಟ್ಟಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಬರೀತಕ್ಕಂಥದ್ದೇ ಪರೀಕ್ಷೆ, ಅದೇ ಟೆಸ್ಟ್. ಈಗ ಡಾಕ್ಟರ್ಗಳು ಹೋಗ್ತಾ ಇರ್ತೇವೆ ನಾವು, ತಲೆನೆಲ್ಲ. ಇವತ್ತ ನಮ್ಮ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರಲ್ಲ, ಇದು ಒಂದು ಬಹಳ ಖುಷಿ ನಮ್ಗೆ. ಯಾಕಂದ್ರೆ ಮುಂದೆ ನೀವು ಉನ್ನತ ಶಿಕ್ಷಣ ಪಡ್ಕೊಂಡು BA ಡಿಗ್ರಿ ಪಡಿಸ್ಕೊಂಡು ಅದಾದ ನಂತರ
ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ನೀವು ಪಾಸ್ ಆಗಿ, ಅದು IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಅಥವಾ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಪರೀಕ್ಷೆಯನ್ನು ಎದುರಿಸಿ ಉನ್ನತ ಮಟ್ಟದ ಹುದ್ದೆನ ಅಲಂಕಾರ ಮಾಡಿದಾಗ ನಿಮ್ಮನ್ನು ನೋಡಿ ನಮಗೆ ಖುಷಿ ಆಗ್ತಾ ಇರ್ತದಲ್ಲ, ಆದರೆ ಇದು ಬೀಳ್ಕೊಡುಗೆ ಮಾಡಿರ್ತಕ್ಕಂಥದ್ದು ಸಾರ್ಥಕ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಿಮ್ಮನ್ನು ಹೇಳ್ತಾ ಇರ್ತೀನಿ, ಬೀದರ್ ಜಿಲ್ಲೆಗೆ ನಮ್ಮ ಕಾಲೇಜಿಂದ ಯಾರಾದರೂ ನೀವು ಇಡೀ ಬೀದರ್ ಜಿಲ್ಲೆಗೆ ಆರ್ಟ್ಸ್ ಫ್ಯಾಕಲ್ಟಿಯಲ್ಲಿ ನೀವು ಫಸ್ಟ್ ಬಂದಿರಿ ಅಂದರೆ ನಾನು ಮತ್ತೆ ನಿಮ್ಗೆ ಅರ್ಧ ತೊಲಿ ಗೋಲ್ಡ್ ಅಂತಕ್ಕಂಥದ್ದನ್ನು ನಿಮಗೆ ಇನ್ಸೆಂಟಿವ್ ಆಗಿ ಏನಪ್ಪ ಅಂದರೆ ನಿಮ್ಮ ಬಹುಮಾನ ರೂಪದಲ್ಲಿ, ಕಾಣಿಕೆ ರೂಪದಲ್ಲಿ ನಾನು ಸ್ವಂತ ಏನಪ್ಪ ಅಂದ್ರೆ ಪಗಾರದಲ್ಲಿ ನಿಮ್ಗೆ ನೀಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಬೀದರ್ ಜಿಲ್ಲೆಗೆ ನೀವು ನಮ್ಮ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ನೀವು ಟಾಪರ್ ಆಗಬೇಕು. ನಿಮ್ಮದೇ ಎಷ್ಟು ರಿಸಲ್ಟ್ ಇರಬೇಕು. ನಿಮ್ಮ ಒಂದು ಪ್ರಯತ್ನಕ್ಕೆ ಅರ್ಧ ತೊಲಿ ಬಂಗಾರ ಅಂತಕ್ಕಂಥನ್ನ ನಿಮ್ಮ ಬಾಳು ಬಂಗಾರ ರೂಪದಲ್ಲಿ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇನ್ನೂ ಉನ್ನತ ಹುದ್ದೆಗೆ ನೀವು ಹೋಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಿಮಗೆ ನಾವು ಸ್ವಯಾರ್ಚಿತವಾಗಿ ಏನಪ್ಪ ವೈಯಕ್ತಿಕವಾಗಿ ನಿಮ್ಮನ್ನು ನಾನು ಇವತ್ತ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇನ್ಸೆಂಟಿವ್ ರೂಪದಲ್ಲಿ ಅಥವಾ ನಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗತಕ್ಕಂಥ ಒಂದು ರೂಪದಲ್ಲಿ ಹುರಿದುಂಬಿಸ್ತಕ್ಕಂಥ ಏನಪ್ಪ ಅಂತಂದರೆ ಇವತ್ತ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಮಕ್ಕಳು ಇವತ್ತು ನೋಡಿ, ಇವತ್ತು ಅರ್ಧ ತೊಲಿ ನೀವು ಗೋಲ್ಡ್ ಪಡಿಬೇಕಾಗಿದ್ರೆ ಬೀದರ್ ಜಿಲ್ಲೆಯಲ್ಲಿ ಆರ್ಟ್ಸ್ ಫ್ಯಾಕಲ್ಟಿಯಲ್ಲಿ ನೀವು ಟಾಪರ್ ಆಗಬೇಕಲ್ಲಿ, ಜಿಲ್ಲೆಗೆ ಟಾಪರ್ ಬನ್ನಿ. ಇವತ್ತು ಸ್ಟೇಟಿಗೆ ಟಾಪರ್ ಬಂತಂದ್ರೂ ಆದರೂ ಮತ್ತೆ ನಿಮ್ಗೆ ಒಂದು ತೊಲಿ ಬಂಗಾರ ಕೊಡ್ತೀನಿ. ಎಷ್ಟು? ಒಂದು ತೊಲಿ ಸ್ಟೇಟಿಗೆ ಬಂದಿರೋದು ನನ್ನ ರಾಜ್ಯ ವ್ಯಕ್ತಿ ಅಲ್ಲ, ನಮ್ಮ ಮಕ್ಕಳು ನನ್ನ ಕೈಯಲ್ಲಿ ಓದಿ, ನಮ್ಮ ಕೈಯಲ್ಲಿ ಓದಿ ಇಡೀ ರಾಜ್ಯಕ್ಕೆ ಇವತ್ತು ಉನ್ನತ ಅಗ್ರಗಣ್ಯ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರಲ್ಲ, ಬೀದರ್ ಜಿಲ್ಲೆಗೆ ಅಗ್ರಗಣ್ಯ ಶ್ರೇಣಿಯಲ್ಲಿ ಪಾಸ್ ಆಗಿದ್ರಲ್ಲ ಅಂತ ತಿಳ್ಕೊಂಡು ನಮ್ಗೆ ಖುಷಿಯಾಗಿ ಆ ಮಕ್ಕಳನ್ನ ಅವ್ರ ಪರಿವಾರ, ಅವ್ರ ಕುಟುಂಬ, ತಂದೆ ತಾಯಿ ಎಲ್ಲ ಕರೆಸಿ ಅವ್ರ ಅದ್ದೂರಿಯಾದ ಸ್ವಾಗತ ಅಂತಕ್ಕಂಥದ್ದನ್ನ, ಅಭಿನಂದನಾ ಸಮಾರಂಭ ಅಂತಕ್ಕಂಥದ್ದನ್ನ ನಮ್ಮ ಕಾಲೇಜಿನ ನೀವು ಟಾಪರ್ ಆದ್ರೆ ಅಂದರೆ ನಿಮ್ಗೆ ಇದೇ ವೇದಿಕೆ ಮೇಲೆ ಪೆಂಡಲ್ ಮೇಲೆ ನಮ್ಮ ಗೌರವಾನ್ವಿತ CBCಯ ಅಧ್ಯಕ್ಷರ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ನಿಮ್ಮನ್ನ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ನನ್ನ ಕಾಲೇಜ್ ವತಿಯಿಂದ ನಾನು ಮಾತಾಡ್ತೇನೆ. ಸರ್, ಪರೀಕ್ಷಾ ಅಂತ ನೀವೇನಪ್ಪ ಅಂದ್ರೆ ಅದನ್ನ ಯಾವುದೋ ಮಟ್ಟದಲ್ಲಿ ಒಯ್ದ್ರಿ ಅಂದರೆ, ಉದ್ವೇಗದಲ್ಲಿ ಒಯ್ದ್ರಿ ಅಂದರೆ ಬಂದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳೆಲ್ಲ ಮರೆಮಾಚಿ ಹೋಗ್ತಾ ಇರ್ತವೆ. ಅದಕ್ಕೆ ಆಸ್ಪದ ಕೊಡೋದ ಹಾಗೆ ನಿಮಗೆ ಯಾವ ಪ್ರಶ್ನೆಗಳನ್ನು ನೇರವಾಗಿ ಕ್ಲಿಯರ್ ಆಗಿ ಓದಿರ್ತೀರಿ ಬಂದಿರ್ತವ, ಅವು ತಮ್ಮ ಸುಂದರವಾದ ಕೈಗಳಿಂದ ದುಂಡಾದ ಅಕ್ಷರಗಳಿಂದ ಪ್ರಶ್ನೆಗೆ ಉತ್ತರ ನೀಡ್ತಕ್ಕಂಥದ್ದನ್ನ ನೀವು ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ಗೆ ಒಂದು ಪೇಪರ್ ಚೆನ್ನಾಗಿ ಬರ್ತೀರಿ ಅಂದರೆ ಫಸ್ಟ್ ಇಂಪ್ರೆಷನ್ಸ್ ಇಸ್ ಆಲ್ವೇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಪ್ರಥಮ ಪತ್ರಿಕೆಗಳು ಚೆನ್ನಾಗಿ ಬಿಡಿದ್ರಿ ಅಂದರೆ ಉಳಿದ ಎಲ್ಲ ಪತ್ರಿಕೆಗಳು ಚೆನ್ನಾಗಿ ಹೋಗ್ತಾನೆ ಇರ್ತವೆ. ಅದಕ್ಕಾಗಿ ಇದು ವಿದ್ಯೆ ಅಂತಕ್ಕಂಥದ್ದನ್ನ ನೀವು ಭಾಳ ಹೊಲಿಸ್ಕೊಳ್ಬೇಕು ಯಾವಾಗಲೂ. ವಿದ್ಯಾ ಸಾಧಕ. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೋನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your